ಓಮಾನ್ ಕರಾವಳಿಯ ಸಮೀಪ ಅಮೆರಿಕದ ನೌಕಾಪಡೆ ನಡೆಸಿದ ದಾಳಿಯಲ್ಲಿ ಭಾರತೀಯ ನಾವಿಕರು ಮೃತಪಟ್ಟಿರುವ ಘಟನೆಯು ದೇಶದಾದ್ಯಂತ ತೀವ್ರ ಆಕ್ರೋಶ ಮತ್ತು ಸಂಕಟವನ್ನು ಉಂಟುಮಾಡಿದೆ. ಈ ದುರಂತದಲ್ಲಿ ಆದಿತ್ಯ ಶರ್ಮಾ, ಡೆಕ್ ಕೆಡೆಟ್ ಶಿವಾನಂದ್ ಚೌರಾಸಿಯಾ ಮತ್ತು ಪಟ್ನಾಲ ಸುರೇಶ್, ಚೀಫ್ ಇಂಜಿನಿಯರ್ ಎಂಬ 3 ಭಾರತೀಯರು ಬಲಿಯಾಗಿದ್ದಾರೆ. ಅಮೆರಿಕದ ಯುದ್ಧ ವಿಮಾನಗಳು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಲಾಗಿದೆ ಎಂಬ ಕಾರಣವೊಡ್ಡಿ ವ್ಯಾಪಾರಿ ಹಡಗಿನ ಇಂಜಿನ್ ಕೊಠಡಿಯ ಮೇಲೆ ನೇರವಾಗಿ ನಡೆಸಿದ ಈ ದಾಳಿಯು ಅಂತಾರಾಷ್ಟೀಯ ಮಟ್ಟದಲ್ಲಿ ಖಂಡನೀಯವಾಗಿದೆ. ಹಡಗಿನಲ್ಲಿದ್ದ ಒಟ್ಟು 24 ಭಾರತೀಯರ ಪೈಕಿ 21 ಜನರನ್ನು ಒಮಾನ್ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಆದರೆ 3 ಭಾರತೀಯರ ಸಾವಿಗೆ ನ್ಯಾಯ ಸಿಗಬೇಕಿದೆ. ಆದರೆ ಈ ಗಂಭೀರ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರದ ಪ್ರತಿಕ್ರಿಯೆ ಅತ್ಯಂತ ನಿರಾಶಾದಾಯಕವಾಗಿದೆ. ಅಮೆರಿಕದಂತಹ ಅಗ್ರಗಣ್ಯ ದೇಶ ಭಾರತೀಯರ ಜೀವವನ್ನು ಕಸಿದುಕೊಂಡಿದ್ದರೂ ಭಾರತ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳುವ ಬದಲು ಕೇವಲ ಸಾಂಕೇತಿಕವಾಗಿ ಅಮೆರಿಕದ ದೂತಾವಾಸ ಕಚೇರಿಯ ಅಧಿಕಾರಿಯನ್ನು ಕರೆಸಿ ಪ್ರತಿಭಟಿಸಿದೆ ಅಷ್ಟೇ. ಮತ್ತೊಂದೆಡೆ ಅಮೆರಿಕದ ಈ ಕೃತ್ಯವನ್ನು ಇರಾನ್ನಂತಹ ದೇಶಗಳು ಬಹಿರಂಗವಾಗಿ ಖಂಡಿಸಿವೆ. ಆದರೆ ತಮ್ಮನ್ನ ವಿಶ್ವಗುರು ಎಂದು ಬಿಂಬಿಸಿಕೊಳ್ಳುವ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರವು ಅಮೆರಿಕದ ಈ ನಡೆಯನ್ನು ಸ್ಪಷ್ಟವಾಗಿ ಖಂಡಿಸಲು ಹಿಂದೇಟು ಹಾಕ್ತಿರುವುದು ದೇಶದ ಸ್ವಾಭಿಮಾನದ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ನಾಯಕತ್ವ ಎಂದರೆ ಕೇವಲ ವಿದೇಶಿ ನಾಯಕರೊಂದಿಗೆ ಸ್ನೇಹ ಸಾಧಿಸುವುದಲ್ಲ, ಅಥವಾ ಇಸ್ರೇಲ್ ಮತ್ತು ಬೆಂಜಮಿನ್ ನೇತನ್ಯಾಹು ಅವರಂತಹ ಆಪ್ತ ವಲಯದೊಂದಿಗೆ ಸಂಬಂಧ ಬೆಳೆಸುವುದಲ್ಲ. ಬದಲಾಗಿ ದೇಶದ ಪ್ರಜೆಗಳ ಸುರಕ್ಷತೆಯನ್ನು ಖಾತರಿಪಡಿಸುವುದು ಪ್ರತಿಯೊಂದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದರೆ ಭಾರತೀಯರ ಜೀವಕ್ಕಿಂತ ವಿದೇಶಿ ರಾಜತಾಂತ್ರಿಕ ಸಂಬಂಧಗಳೇ ಸರ್ಕಾರಕ್ಕೆ ಮುಖ್ಯವಾಗಿವೆಯೇ ಎಂಬ ಸಂಶಯ ಮೂಡುತ್ತದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಟೀಕಿಸುವ ಅಥವಾ ಈ ದಾಳಿಯನ್ನು ಖಂಡಿಸುವ ಬದಲಿಗೆ ಮೋದಿ ಸರ್ಕಾರ ಮೌನ ವಹಿಸುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳ ಪ್ರಕಾರ ಸರ್ಕಾರದ ಈ ಮೌನ ಕೇವಲ ರಾಜತಾಂತ್ರಿಕ ಚತುರತೆ ಅಲ್ಲ, ಅದು ದೇಶದ ಹಿತಾಸಕ್ತಿಯನ್ನು ಬಲಿಕೊಡುವಂತಹ ಹೇಡಿತನವಾಗಿದೆ. ದೇಶದ ನಾವಿಕರ ಸಾವು ಸಾಮಾನ್ಯ ವಿಷಯವಲ್ಲ, ಆದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡುವ ಬದಲಿಗೆ ಉದ್ಯಮಿಗಳ ಹಿತಾಸಕ್ತಿ ಮತ್ತು ರಾಜಕೀಯ ಲಾಭಕ್ಕಾಗಿ ಸರ್ಕಾರ ಮೌನ ವಹಿಸುತ್ತಿದೆ ಎಂಬುದು ಸಾರ್ವಜನಿಕರ ಆರೋಪ. ಅಮೆರಿಕದ ಆಡಳಿತವು ಒಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಶ್ಲಾಘಿಸುತ್ತಿದ್ದರೆ ಮತ್ತೊಂದೆಡೆ ಭಾರತದ ನಾವಿಕರ ಸಾವಿಗೆ ಕಾರಣವಾಗುತ್ತಿದೆ. ಇಂತಹ ಸಂದರ್ಭದಲ್ಲೂ ಭಾರತ ಸರ್ಕಾರ ಮಂಡಿಯೂರುತ್ತಿರುವುದು ವಿದೇಶಾಂಗ ನೀತಿಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವು ಜನರಿಗೆ ಉತ್ತರದಾಯಿಯಾಗಿರಬೇಕು. ದೇಶದ ಆಂತರಿಕ ಭದ್ರತೆ ಮತ್ತು ವಿದೇಶಾಂಗ ನೀತಿಯಲ್ಲಿನ ಈ ದೌರ್ಬಲ್ಯವು ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಾರತದ ವರ್ಚಸ್ಸನ್ನು ಕುಗ್ಗಿಸುತ್ತಿದೆ. ಭಾರತದಂತಹ ಬಲಿಷ್ಠ ರಾಷ್ಟ್ರಕ್ಕೆ ಇಂತಹ ಅಸಹಾಯಕ ನಾಯಕತ್ವದ ಅಗತ್ಯವಿಲ್ಲ. ದೇಶದ ಹಿತವೇ ಪರಮಾವಧಿ ಎಂಬುದನ್ನು ಸರ್ಕಾರವು ಮರೆಯಬಾರದು. ತನ್ನ ಪ್ರಜೆಗಳ ರಕ್ಷಣೆಗೆ ಬದ್ಧವಾಗಿರುವ ಬಲಿಷ್ಠ ನಾಯಕತ್ವದ ನಿರೀಕ್ಷೆ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ. ಈ ಘಟನೆಯ ನಂತರವಾದರೂ ಮೋದಿ ಸರ್ಕಾರವು ಅಮೆರಿಕದ ವಿರುದ್ಧ ಕಠಿಣ ನಿಲುವು ತೆಗೆದುಕೊಳ್ಳದಿದ್ದರೆ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದೇ ಇತಿಹಾಸ ಗುರುತಿಸುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.